ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟೇನಿ ಪಿಂಟು. ಏನೊಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಚಾಮರಾಜನಗರ ಕೊಳ್ಳೇಗಾಲ ಆನೂರು ಎಂಬ ತಾಲೂಕಿನ ತೋಮಯರ್ಪಾಳ್ಯ ಈ ಒಂದು ಪ್ರದೇಶದಲ್ಲಿ ನಾವು ಇವತ್ತು ನಮ್ಮ KCS ತಂಡದಿಂದ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಫಾದರ್ ಕೂಡ ಇದ್ದಾರೆ. ಏನೊಂದು 3 ಜನರ ಮೇಲೆ ಫೈರಿಂಗ್ ಆಗಿದೆ. ಇವತ್ತು ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರ ಪರವಾಗಿ ನಾವು ಇವತ್ತು ಅವರ ಕುಟುಂಬದ ಪರವಾಗಿ ನಾವು ಇಲ್ಲಿ ಬಂದಿದ್ದೀವಿ ಧ್ವನಿ ಎತ್ತೋದಕ್ಕೆ. ಏನೆಲ್ಲ ಆಗಿದೆ ಘಟನೆಗಳು, ಓಕೆ, ಆ ಗ್ರೌಂಡ್ ರಿಪೋರ್ಟ್ ತಗೊಳ್ಳೋದಕ್ಕೆ ನಾವು ಈ ಒಂದು ಸ್ಥಳಕ್ಕೆ ಬೆಂಗಳೂರಿಂದ ನಮ್ಮ ತಂಡದವರು ನಾವು ಬಂದಿದ್ದೀವಿ. ಹಲವಾರು ಮಾಧ್ಯಮಗಳಲ್ಲಿ ಹಲವಾರು ಸುಳ್ಳು ಸುದ್ದಿಗಳು ಯಾವ ಥರ ಬೇಕು ಅವ್ರಿಗೆ ತಿರುಚಿ ಆಗ್ತಾ ಇದ್ದಾರೆ. ಯಾರು ಕೂಡ ಸ್ಥಳಕ್ಕೆ ಬಂದವರಲ್ಲ, ಹೇಗೆ ಬೇಕಾದ ಹಾಗೆ ಆಗ್ತಾ ಇದ್ದಾರೆ. ಎಲ್ಲ ಒಂದು ಸುದ್ದಿ ತಗೊಂಡು ವಿಡಿಯೋ ಕ್ಲಿಪ್ ತಗೊಂಡು ಹೇಗೆ ಬೇಕಾದ ವಿಡಿಯೋ ಮಾಡ್ತಾ ಇದ್ದಾರೆ. ನಿಜವಾದ ಸತ್ಯ ಅದು ಗೊತ್ತಾಗಬೇಕನ್ನೋದಾದ್ರೆ ಈ ಒಂದು ಸ್ಥಳಕ್ಕೆ ಬಂದರೆ ಮಾತ್ರ ಅದು ಗೊತ್ತಾಗುವಂಥದ್ದು. ಇಲ್ಲಿನ ಪ್ಯಾರಿಸ್ ಪ್ರೀಸ್ಟ್ ಆಗಿರುವ ಫಾದರ್ ನಮ್ಮ ಮಧ್ಯದಲ್ಲಿದ್ದಾರೆ. ಆ ಫಾದರ್ ಅವರು ಇದ್ರ ಬಗ್ಗೆ ಅವರು ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಕೇಳಿ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೋದು. ಎಸ್ ಸರ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಬೆಂಗಳೂರಿಂದ ಸುಮಾರು ಒಂದು 300 ಕಿಲೋಮೀಟರ್ ಪ್ರಯಾಣ ಮಾಡಿ ಈ ನಡೆದಂಥ ದುರಂತ ನಡಿಬಾರದಾಗಿತ್ತು. ಆ ವಿಷಯ ಕೇಳಿ ಸ್ಪಂದಿಸಲಿಕ್ಕಾಗಿ ಆ ಒಂದು ಕುಟುಂಬಗಳಿಗೆ ಒಂದು ಮಾರಲ್ ಸಪೋರ್ಟ್ ಆಗಿರಲಿ, ನಿಜಾಂಶವನ್ನು ಬೇರೆಯವರಿಗೆ ತಿಳಿಸಿ ಅವ್ರ ಭವಿಷ್ಯ ಲೈಫ್ ಹೇಗಿರಬೇಕೆಂಬ ನಿಟ್ಟಿನಲ್ಲಿ ಬಂದಿರುವುದು ನಾವು ಸ್ವಾಗತ ಮಾಡ್ತೇವೆ. ಹೇಳಬೇಕಾದರೆ ನಾನು ಈ ದೇವಾಲಯಕ್ಕೆ ಧರ್ಮ ಕೇಂದ್ರ ಗುರುಗಳಾಗಿ ಬಂದು 2ನೇ ವರ್ಷ ತುಂಬುತ್ತದೆ. ಪೀಸ್ಫುಲ್ ಪೀಪಲ್, ಒಳ್ಳೆ ಜನರು. ಇವರುಗಳದ್ದು ಲೈವ್ಲಿಹುಡ್ ಅಂತ ಹೇಳಿದ್ರೆ ವ್ಯವಸಾಯ, ಫಾರ್ಮರ್ಸ್ ಎಲ್ಲರೂ ಕೂಡ. ಇವಾಗ ಇತ್ತೀಚೆಗೆ ನಮ್ಮೂರಲ್ಲಿ ಮಿಲ್ಕ್ ಡೈರಿ ಚಾಮರಾಜನಗರಕ್ಕೆ ಹೈಯೆಸ್ಟ್ ಸಪ್ಲೈಯರ್ಸ್ ಎಲ್ಲರೂ ಹಸು ಇಟ್ಕೊಂಡಿರ್ತಾರೆ. ಕಳೆದ 60-70 ವರ್ಷದಿಂದ ಇವರುಗಳಲ್ಲಿ ದನ, ಕರು, ಆಡು ಇದನ್ನೇ ಫಾರೆಸ್ಟಿಗೆ ಕತ್ತೊಂಡೋಗಿ ಮೇಯಿಸೋದು, ಏನಾರು ಹೊಟ್ಟೆಪಾಡಿಗಾಗಿ ಏನಾರು ಗೆಣಸು ಸಿಕ್ಕರೆ ತಂದು ತಿನ್ನೋದು, ಈ ರೀತಿ ಬದುಕಿತ್ತು. ಈಗ ಒಂದು ಹಂತದಲ್ಲಿ ಮಿಲ್ಕ್ ಡೈರಿ ಆಡು ಉತ್ಪಾದನೆಯಿಂದ ಒಂದು ಹಂತಕ್ಕೆ ಬಂದು ಎಜುಕೇಷನಲ್ಲಿ ಮುಂದುವರೆದಿದ್ದಾರೆ. ಹೆಚ್ಚಿಗೆ ಬದುಕಲಿಕ್ಕಾಗಿ ಬೇರೆ ಕಡೆ ಹೋಗಿ ಕ್ವಾರಿ ಕೆಲಸ ಮಾಡಿ ಅಲ್ಲಿಂದ ಹಣ ಸಂಪಾದನೆ ಮಾಡಿ ಬಂದು ಮಕ್ಕಳದ್ದು ಎಜುಕೇಷನ್ ಕೊಡ್ತಾರೆ. ಈ ಊರಿನಿಂದ ತುಂಬ ಫಾದರ್ಸ್, ಸಿಸ್ಟರ್ಸು ಡಾಕ್ಟರ್ಸ್ ಆಗಿದ್ದಾರೆ. ಹೊರ ದೇಶದಲ್ಲಿ ಸೇವೆ ಮಾಡೋರು ಇದ್ದಾರೆ. ಇಲ್ಲಿ 10ನೇ ತರಗತಿ ಹೋಗಿ ಬೇರೆ ಕಡೆ ಗೋಲ್ಡ್ ಮೆಡಲಿಸ್ಟ್ ಎಲ್ಲ ಆಗಿದ್ದಾರೆ. ಬ್ಯಾಕ್ಗ್ರೌಂಡ್ ಈಗ ಸಮೀಪದಲ್ಲಿ ನಡೆದಂಥ ಘಟನೆ ಆಗಸ್ಟ್ 15ನೇ ತಾರೀಕು ಶಾಲೆಯಲ್ಲಿ ಮಕ್ಕಳ ಜೊತೆ ಸ್ವತಂತ್ರ ದಿನಾಚರಣೆಯಾಗಿ ಸಿದ್ಧತೆಗೊಂಡಿರುವಾಗ ಬೆಳಿಗ್ಗೆ 8:30 ಈ ಅಘಾತವಾದಂಥ ಸುದ್ದಿಯನ್ನು ನಾನು ಕೇಳಿದೆ. ಅವಾಗ ಗೊತ್ತಾಯಿತು, ಬೆಳಗಿನ ಜಾವ 3 ಜನರು, ಅಂತೋಣಿ ಸ್ವಾಮಿ, ಆಮೇಲೆ ಅವ್ರದ್ದು ಅವ್ರ ನೆಂಟರು ಜಾನ್ ಪೀಟರ್, ಆಮೇಲೆ ಅಂತೋಣಿ ಸ್ವಾಮಿದು ಬ್ರದರ್ ಇಲ್ಲ ಕುಮಾರ್. ಇದರಲ್ಲಿ ಇಬ್ಬರು ಈಗಾಗಲೇ ಅನೇಕ ಸುದ್ದಿವಾಹಿನಿಯಲ್ಲಿ ಬಂದ ರೀತಿಯಲ್ಲಿ ಅಂತೋಣಿ ಸ್ವಾಮಿ ಪೀಟರ್ ರೈತರುಗಳು, ಕುಮಾರ್ ಅಂತ ಹೇಳೋರು ಇಟಾಚಿ ಓಡಿಸುವವರು. ಆಗ ಶೂಟೌಟ್ ಆಗಿದೆ. ಕೇಳಲೇ ಇಲ್ಲಿ ಯಾವ ಕೊಡಲಿ ಎಲ್ಲೂ ಕೂಡ ಫಾರೆಸ್ಟ್ಗೆ ಹೋಗಿದ್ರಂತ ಶೂಟೌಟ್ ಆಯಿತು. ಬೇರೆ ವಿಷಯ ಎಲ್ಲಿ ಬಾಡಿ ಯಾವುದು ಸುದ್ದಿ ಗೊತ್ತಾಗದೆ ಮಧ್ಯಾಹ್ನ ಸಮಯದಲ್ಲಿ ಗೊತ್ತಾಯಿತು. ಅಣ್ಣೂರು ಕೊಳ್ಳೇಗಾಲ ಮೇಲೆ ಅವ್ರ ಫೋಟೋಗಳೆಲ್ಲ ನೋಡುವಾಗ ಏನೋ ತಪ್ಪು ಮಾಡಿದಾಗ ಅವ್ರುಗಳನ್ನು ಕೇಳಿಸ್ಕೊಂಡಿದ್ದೀವಿ. ಅವ್ರು ಅಟ್ಯಾಕ್ ಮಾಡಿದ್ರು ಅಂತ ಹೇಳುವಾಗ ಕಾಳು ಕೆಳಗಡೆ ಹೊಡೆಯೋದನ್ನು ಕೇಳಿಸಿದ್ದೀವಿ. ಆದರೆ ಆ ಫೋಟೋ ಪಿಕ್ಚರಲ್ಲಿ ನೋಡುವಾಗ ಅವರ ದೇಹದ ಮೇಲೆ ಮಾರ್ಚರಲ್ಲಿ ಇಟ್ಟಿರುವಾಗ ನೋಡುವಾಗ ಕತ್ತಿನ ಮೇಲೆ, ಎದೆ ಮೇಲೆ ಪ್ರಶ್ನೆಗಳು. ಅದರಿಂದ ಜನರುಗಳು ಪ್ರೊಟೆಸ್ಟಿಗಾಗಿ ಅದನ್ನು ವಿರುದ್ಧಪಡಿಸಲಿಕ್ಕಾಗಿ ಆನೂರಿನಲ್ಲಿ ಫಾರೆಸ್ಟ್ ಆಫೀಸ್ ಮುಂದೆ ದಮಾಯಿಸಿದರು. ಯಾವುದೂ ಅಹಿತಕರ ಘಟನೆಯನ್ನು ನಡೆದಿಲ್ಲ. ಒಂದು ದಿನ ಶನಿವಾರ ಇಡೀ ದಿನ ರಾತ್ರಿ ಜೊತೆಲೇ ಪೊಲೀಸ್ ಪ್ರೊಟೆಕ್ಷನಿಂದ ಪೀಸ್ಫುಲ್ ಒಂದು ಪ್ರೊಟೆಸ್ಟನ್ನು ಮಾಡಿದ್ರು. ರೋಡ್ ಬ್ಲಾಕ್ ಆಯಿತು, ಅನೇಕರಿಗೆ ತೊಂದರೆ ಆಗಿರಬಹುದು. ಯಾಕಂತ ಹೇಳಿದ್ರೆ ಅದು ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂಥ ರೋಡ್. ಆದರೆ ಎಲ್ಲರೂ ಸಹಕಾರಿ ಇತ್ತು. ಯಾಕಂದರೆ ಆ ಘಟನೆ ಆ ರೀತಿಯಲ್ಲಿ ಶೂಟೌಟ್ ಬೇರೆಯವರೇ ಮಾಡೋದ್ರಿಂದ ಫಾರೆಸ್ಟಲ್ಲಿ ಹಿಂಗೆ ಶೂಟೌಟ್ ಆಯಿತು. ಎಲ್ಲೂ ಕರ್ನಾಟಕದಲ್ಲಿ ಒಂದು ವೇಳೆ ಇದನ್ನು ಕೇಳಿಸ್ಕೊಂಡಿಲ್ಲ ನಾವು. ಆಫೀಸಸ್ ನಡೆದಿದೆ ಆ ಕಾಲದಲ್ಲಿ. ಆ ಹೋರಾಟದಲ್ಲಿ ಬೇಡಿಕೆ ಇತ್ತು, ಅವ್ರುಗಳು ಫಾರೆಸ್ಟ್ ಯಾರು ಶೂಟ್ ಮಾಡಿದ್ರೆ ತಂದು ಮುಂದೆ ನಿಲ್ಲಿಸಿ ಅವ್ರ ಮೇಲೆ ಕಠಿಣವಾದ ಶಿಕ್ಷೆ ತಗೋಬೇಕು. ಅವರು ಹೆಣ್ತೀರೆ ಗಂಡನ್ನು ಕಳ್ಕೊಂಡವ್ರೆ ಆ ಪ್ರೊಟೆಸ್ಟ್ಲಿ ಹೇಳೋದನ್ನು ನಾನೇ
ಮಾಧ್ಯಮದಲ್ಲಿ ನೋಡಿದ್ದೇನೆ. ಅವ್ರು ತಪ್ಪು ಮಾಡಿದರೆ ಎಳ್ಕೊಂಡೋಗಿ ಎಂಥ ಕೇಸನ್ನು ಹಾಕಿ ಪನಿಷ್ಮೆಂಟ್ ಕೊಡ್ತೀರಾ, ಎಷ್ಟು ವರ್ಷ ಜೈಲು ಹಾಕ್ತೀರಾ, ಕಾಳು ಮುರಿದಿಟ್ಟಿದ್ರು ನನ್ನ ಗಂಡನನ್ನು ಕಾಪಾಡ್ತಾ ಇದ್ನಲ್ವ ಅಂತ ಕರಂದ ಅದು ಮುಗಿಲು ಮುಟ್ಟಿತ್ತು. ನೋಡಕ್ಕೆ ಪುಟ್ಟ ಪುಟ್ಟ ಮಕ್ಕಳು 6 ಮಕ್ಕಳು, ಅವ್ರು 3 ಜನರದ ಮಕ್ಕಳು ನಮ್ಮ ಶಾಲೆಯಲ್ಲೇ ಓದ್ತಾ ಇದ್ದಾರೆ. ಅಲ್ಲಿಂದ ಪ್ರೊಟೆಸ್ಟ್ ನಿನ್ನೆ ಸಂಡೇ ಮಧ್ಯಾಹ್ನಕ್ಕೆ ಒಂದು ಮುಕ್ತಾಯಕ್ಕೆ ಬಂತು. ಈ ಸಮಯದಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರು ಬಂದು ಆರಂಭದಲ್ಲಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ರೆಕಾರ್ಡಲ್ಲಿ ಇದೆ, ಏನು ಹೇಳಿದ್ರಂತ, ವಿಫಲವಾಗಿದೆ ಅರಣ್ಯಾಧಿಕಾರಿಗಳದಂತ. ಅದಾದ ಮೇಲೆ ಲೋಕಲ್ ಮಾಜಿ ಶಾಸಕರು ಬಂದು ಹೌದು ಮಾಡಬಾರ್ದಾಗಿತ್ತಂತ ಹೇಳಿದ್ರು. ಆಮೇಲೆ ಕಂಟಿನ್ಯೂಸ್ ಆಗಿ 2 ದಿನ ಹಗಲು ರಾತ್ರಿ ನಮ್ಮ ಜೊತೆಯಲ್ಲಿದ್ದು ಯಾವ ಅಹಿತಕರ ಘಟನೆ ನಡೀಬಾರದ ರೀತಿಯಲ್ಲಿ ಜನರನ್ನು ಕಂಟ್ರೋಲ್ ಮಾಡಿ ಅವ್ರ ಜೊತೆಯಲ್ಲೇ ಇದ್ದಿದ್ದು ನಮ್ಮ ಅಣ್ಣೂರು ಭಾಗದ ಶಾಸಕರು ಶ್ರೀಯುತ ಮಂಜುನಾಥ್. ಇವತ್ತು ಕೂಡ ಬೆಳಿಗ್ಗೆಯಿಂದ ನಮ್ಮ ಜೊತೆಲಿದ್ದರು. ನಿನ್ನೆ ಅವರು 4 ಬೇಡಿಕೆ ಇಡ್ತೀನಿ, ಅದರಲ್ಲಿ ಮೊದಲನೇದು ನೀವು ತಕ್ಷಣ ನಿಮಗೆ ಕೊಡೋದು ಸರ್ಕಾರ 5 ಲಕ್ಷ ಕೊಡ್ತದೆ, ಅದರ ಜೊತೆಯಲ್ಲಿ ನನ್ನ ಕಡೆಯಿಂದ ವತಿಯಿಂದ ಅರೇಂಜ್ ಮಾಡಿ 15 ಲಕ್ಷ ಒಂದೊಂದು ಕುಟುಂಬಕ್ಕೆ ಕೊಡ್ತೀವಿ, ಅದು ಇವತ್ತೇ ನಡೀತದೆ ಅಂತೇಳಿ ಇವತ್ತು ಬಂದು ಅದು ನಾವು ಕೇಳಿಸ್ಕೊಂಡಿವಿ. ಪುಟ್ಲಿಂಗ್ ಇನ್ಚಾರ್ಜ್ ಮಿನಿಸ್ಟ್ರಿಂದ 2 ಲಕ್ಷ, ಅದನ್ನು ಮಾಜಿ ಶಾಸಕ ನರೇಂದ್ರ ಅವರು ಮನೆಗಳಿಗೆ ಕೊಟ್ಟರು. 5 ಲಕ್ಷ ತಹಸೀಲ್ದಾರೆ ಚೆಕ್ಕನ್ನು ತಂದು ಸರ್ಕಾರ ವತಿಯಿಂದ ನೀಡಿದರು. 8 ಲಕ್ಷ ನಮ್ಮ ಲೋಕಲ್ ಪ್ರಸ್ತುತ ಶಾಸಕರು ಮಂಜುನಾಥ್ ಅವರು ಕೊಟ್ಟರು. ತಾತ್ಕಾಲಿಕ ಅದು, ಆದರೆ ಇದು ಯಾವ ಅವ್ರು ಕೊಡೋಳು ಹೇಳಿದ್ರು ದುಡ್ಡು ಏನು ಲೈಫ್ ಕೊಡೋದಿಲ್ಲ. ಈಗ ಮಧ್ಯಾಹ್ನ ಎಲ್ಲರೂ ನೆಂಟರುಗಳು ಇವರು ಇರೋದು ಇಲ್ಲಿ. ಈ ಚರ್ಚಿಗೆ ಸೇರಿದವರು, ಈ ವ್ಯಾಪ್ತಿಗೆ ಬಂದವರು ಕುಮಾರ್ ಎಂಬುವರು, ಪಕ್ಕದ ಹತ್ತಿರದಲ್ಲಿರುವ ಇನ್ನೊಂದು ಚರ್ಚಿಗೆ ಸೇರಿದವರು ಅಂತೋಣಿ ಸನ್ನಿ ಮತ್ತು ಪೀಟರ್ ಅವರು. ಈ ಚರ್ಚಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಪೊಲೀಸ್ ಪ್ರೊಟೆಕ್ಷನ್ SP ಇಲ್ಲೇ ಇದ್ದರು. ಪೊಲೀಸ್ ಪ್ರೊಟೆಕ್ಷನ್ ಪೀಸ್ಫುಲ್ ನಡೀಬೇಕಲ್ವ, ಆ ರೀತಿಯಲ್ಲಿ ಪ್ರಾರ್ಥನೆ ಬಳಿ ಪೂಜೆ. ನಮ್ಮ ವಿಕಾರ್ ಜನರಲ್ ಅಂತ ಬಿಷಪ್ ಅವರೇ ಬರಲಿಕ್ಕೆ ಮನಸ್ಸು ಮಾಡಿದ್ರು, ಆಗಲಿಲ್ಲ, ಬೇರೆ ಕೆಲಸದ ಒತ್ತಡ, ಬೇರೆ ಸ್ಥಳಕ್ಕೆ ಆಫೀಸು ಕೆಲಸದಲ್ಲಿ ಹೋಗಿದ್ದಾರೆ. ಅದರಿಂದ ಬೆಳಿಗ್ಗೆ ಪೂಜೆ ಒಂದು 30 ಫಾದರ್ಗಳು 1000 ಮೇಲೆ ಜನರುಗಳು ಸೇರಿರಬಹುದು. ನೋಡಲಿಕ್ಕಾಗಲಿಲ್ಲ. ಒಂದು ಕಡೆ ಒಬ್ಬರದು ಹಸ್ಬೆಂಡು ಶೂಟರ್ಗಳು ತೀರ್ಕೊಂಡಿದ್ದಾರೆ, ತಮ್ಮ ಶೂಟರ್ಗಳು ತೀರ್ಕೊಂಡಿದ್ದಾರೆ. ನೋಡಲಿಕ್ಕೆ ಅವರು ಯಾವಾಗ ಒಂದು ಸಮಾಧಾನ ಸಿಗ್ತದೋ ಅವ್ರಿಗೆ ಬದುಕಲಿಕ್ಕೆ ಆಧಾರ. ಈಗ ಕುಮಾರ್ ಎಂಬುವರು ಸಾಲ ಗೀಲ ಮಾಡಿ ಇಲ್ಲಿ ತನಕ ಮನೆ ಇಲ್ಲದೆ ಈ ವರ್ಷ ಕೈಗೆತ್ತಿ ನಾಡಿದ್ದು ಗುರುವಾರ ಒಂದು ಗೃಹ ಪ್ರವೇಶ ನಡೀಬೇಕಾಗಿತ್ತು. ಇದೆಲ್ಲ ನೆನೆಸಿದಾಗ ಅವರು ಏನು ಸಮಾಧಾನ ಯಾವ ರೀತಿಯಲ್ಲಿ ಕೊಡೋದು ಅವರಿಗೆ. ಈಗ ಅವರುಗಳಿಗೆ ಖಂಡಿತ ಶೂಟೌ ಅನುಮತಿನೇ ಇಲ್ಲ. ಯಾವ ರೀತಿಯಲ್ಲಿ ಕೈಗೆ ಅವರನ್ನು ಕೊಡೋದು ಏನೇನೋ ಕಾರಣಗಳು, ಕಾನೂನು ಚೌಕಟ್ಟಿನ ಒಳಗಡೆ ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೋದಾಗಿ. ಇದು ಅವರಿಗೆ ಅವರು ಶೂಟೌಟ್ ಮಾಡಿದವರಿಗೆ ಕಾನೂನು ಕ್ರಮವಾಗಿ ಶಿಕ್ಷೆ, ಅದಾದ ಮೇಲೆ ಪರಿಹಾರ ಅವರುಗಳಿಗೆ ನಡೆಸ್ಕೊಡ್ಬೇಕು. ಅದು ಹೈ ಲೆವೆಲಲ್ಲಿ ಆಗಬೇಕು. ಎಲ್ಲದಕ್ಕಿಂತ ಇದೊಂದು ತನಿಖೆ, ಸತ್ಯಾಂಶ ಕಂಡುಹಿಡಿಬೇಕು. ಏನಂತ ನಾವು ಯಾರು ಹೇಳೋದನ್ನು ಕೇಳಿ ಇದಂತ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಖಂಡಿತ ಇಬ್ಬರು ರೈತರು, ಅವ್ರ ಜೀವನ ರೈತಾಪಿ ಜೀವನವೇ ಇನ್ನೊಬ್ಬರದ್ದು ಹಿಟಾಚಿ ತನಿಖೆ ನಡೀಬೇಕು. ಹೈ ಲೆವೆಲಲ್ಲಿ ಒಂದು ತನಿಖೆ ನಡೆದಾಗ ಸತ್ಯಾಂಶ ಹೊರಗಡೆ ಬರ್ತದೆ. ಹಾಗಾದ ಇವತ್ತು MLC ಐವನ್ ಡಿಸಸ್ ಅವರು ಕೂಡ ಸಂಜೆ ಹೌದು ಫ್ಯೂನರಲ್ ನಡೆಯುವಾಗಲೇ ಬಂದಿದ್ದರು. ಅವರು ಹೇಳಿದ್ದಾರೆ ಇದು SITಗೆ ಕೊಡಬೇಕು, SIT ತನಿಖೆ ನಡೆದಾಗ ಸತ್ಯಾಂಶ ಹೊರಗಡೆ ಬರ್ತದೆ ಅಂತ. ಸೊ ಬೆಳಗಿಂದ ಜನಜಂಗುಳಿನೇ ಇತ್ತು, ಪೊಲೀಸ್ ಪ್ರೊಟೆಕ್ಷನ್, ಹೈ ಪ್ರೊಟೆಕ್ಷನ್ ಇತ್ತು, ಪೀಸ್ಫುಲ್ ಆಗಿ ಎಲ್ಲವೂ ಶಾಂತಿಯಿಂದ ನಡೀತು. ಅವ್ರ ಕುಟುಂಬ ಖಂಡಿತ ನಮ್ಮ ಜೊತೆಯಲ್ಲಿ ಇರ್ತೇವೆ, ವಾಯ್ಸ್ ಆಗಿರ್ತೇವೆ ಎಂಬ ಮನಸ್ಸಿನಿಂದ ಇಷ್ಟು ದೂರ ರಿಸ್ಕ್ ತಗೊಂಡು ಪ್ರಯಾಣ, ಇದೆಲ್ಲ ಒಂದು ಸಮಾಧಾನ ನಮ್ಮ ಜೊತೆಯೂ ದೇವರ ಮುಖವನ್ನು ನಿಮ್ಮಲ್ಲಿ ನಾವು ಕಾಣ್ತೇವೆ ಎಂಬುದಾಗಿ. ತಪ್ಪೇ ಮಾಡಿದ್ರು ಶಿಕ್ಷೆ ಇದೆನಾ ಅನ್ನೋದು ನಮ್ಮ ಪ್ರಶ್ನೆ. ತಪ್ಪೇ ಮಾಡಿದ್ದವ್ರಿಗೆ ಶಿಕ್ಷೆ ಇದೆನಾ, ಕಾನೂನು ತಗೊಂಡು ಹೋಗಬೇಕಾಯ್ತು, ಶಿಕ್ಷೆ ಇದೆನಾ? ಅರಣ್ಯ ಇಲಾಖೆ ವೀಕ್ಷಕರು ಮಾತಾಡಿ, ನೀವು ಮಾತಾಡಿ 1 ನಿಮಿಷ. ಅದಕ್ಕಿಂತ ಪೂರ್ವಕವಾಗಿ ಈಗ ಫಾದರ್ ಎಷ್ಟೊಂದು ವಿಚಾರಗಳನ್ನು ಫಾದರ್ ಹೇಳಿದ್ರು, ಅವರಿಗೆ ಎಲ್ಲ ವಿಚಾರಗಳು ಸಂಕ್ಷಿಪ್ತವಾಗಿ ಕೂಡ ಅವ್ರು ಮಾತಾಡಿದ್ರು. ಒಂದು ನನ್ನ ಪ್ರಶ್ನೆ, ಅವರು ಇವತ್ತಿನ ತನಕ ಏನಾದರೂ ಈ 3 ಬೇಟೆಯಾಡಿರೋದನ್ನ ಯಾವತ್ತಾದ್ರೂ ಕೇಳಿದ್ದೀರಾ ಫಾದರ್? ಇಲ್ಲ ಸರ್. ಅವ್ರು ಬೇಟೆ ಆಡೋರ? ಇಲ್ಲ, ರೈತರು. ಮತ್ತೆ ಮಾಧ್ಯಮಗಳಲ್ಲಿ ಇವರು ಬೇಟೆ ಆಡೋರು ಅಂತ ಬರ್ತಾ ಇದೆಯಲ್ಲ, ಇದಕ್ಕೆ ಏನು ಹೇಳ್ತೀರಾ? ಒಬ್ಬರು ODP ಸೇವೆ ಮಾಡೋರಂಬುದಾಗಿ ಹೆಸರು. ODP ಚಿಕ್ಕ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ. ಈ ಊರಲ್ಲಿ ಯಾರಾದರೂ ಒಬ್ರು ಅವ್ರು ಬೇಟೆ ಆಡೋರು ಅಂತ ಯಾರಾದರೂ ಹೇಳೋರು ಇದ್ದಾರಾ ಇದರಲ್ಲಿ?
ಒಬ್ಬನ ಹೆಸರು ನೋಡಿ. ಹೆಸರೇ ODP ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ ಅಂದ್ರೆ, ಈ ಬೇಟೆಗಾರರು ಊರಿಗೆ ಬಂದು ಇವತ್ತು ನಾನು ಕೇಳ್ತಾ ಇದ್ದೀನಿ, ಇಲ್ಲಿರೋ ಒಬ್ಬ ವ್ಯಕ್ತಿಯು ಕೂಡ ಅವರು ಬೇಟೆ ಆಡೋರು ಅಂತ ಹೇಳ್ಬಿಟ್ಟು ಯಾರು ಕೂಡ ಹೇಳೋಲ್ಲ. ಹಾಗಾದ್ರೆ ಮಾಧ್ಯಮದಲ್ಲಿ ಯಾವ ಸುದ್ದಿ ನಿಜವಾದ ಸುದ್ದಿ ಬರ್ತಾ ಇದೆಯಾ, ಸುಳ್ಳು ಸುದ್ದಿನ ಅಂತೇಳಿ ವೀಕ್ಷಕರು ನೀವು ಅರ್ತ್ಕೊಳ್ಬೇಕು. ಇವತ್ತೆಲ್ಲ ವಿಷಯಗಳನ್ನ ಮಾಧ್ಯಮದ ಒಳ್ಳೆದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ಮಾಧ್ಯಮಗಳು ಹೇಗ್ ಬೇಕಾದ್ರೂ ಹಾಗೆ ತಿರುಸ್ತಾ ಇದ್ದಾರೆ. ಒಟ್ಟು ಅನ್ಯಾಯ ಆದ ಈ 3 ಜನ ಒಂದು ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವ ಒಂದು ಕೆಲಸವನ್ನು ನೀವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಫಾದರ್ ಅವರಿಗೆ ನಾನು ಹೃದಯಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೇನೆ. ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ ಅವರು. ಮುಂದಿನ ಹಂತ ಯಾವ ರೀತಿ ಹೋಗಬೇಕು, ಯಾವ ರೀತಿ ಮಾಡಬೇಕು ಅದು ಖಂಡಿತವಾಗಿ ಮಾಡೋಣ. ನಮ್ಮ ಕರ್ನಾಟಕ ಕ್ರೈಸ್ತ ಸಂಘಟನೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ನಮ್ಮ ಸಹಕಾರ ನಿಮಗೆ ಕೊಡ್ತೀವಿ. ಮಾತ್ರವಲ್ಲ, ಹಲವಾರು ಸಂಸ್ಥೆಗಳಿದ್ದಾವೆ, ಅವ್ರ ಜೊತೆ ಆಲ್ರೆಡಿ ನಾನು ಮಾತಾಡಿದ್ದೀನಿ ನೆನ್ನೆಯೂ ಕೂಡ. ಎಲ್ಲರೂ ಕೂಡ ನಮ್ಮ ಜೊತೆಗೆ ಸಾಥ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಾತ್ರವಲ್ಲ, ರಾಜ್ಯ ಮಟ್ಟದಲ್ಲಿ ಈ ವಿಷಯಕ್ಕೆ ಸರಿಯಾದ ರೀತಿಯ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಹೋರಾಟಕ್ಕೆ ನಾವು ಕರೆ ಕೊಡೋಕ್ಕೆ ಸಿದ್ಧರಿದ್ದೇವೆ. ಅದು ಅತಿ ಶೀಘ್ರದಲ್ಲೇ ಆ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ನಮ್ಮ ರಾಜ್ಯ ಸರ್ಕಾರ ಮಾನ್ಯ DK ಶಿವಕುಮಾರ್ ಅವರು ಇದಕ್ಕೆ ನೇತೃತ್ವದಲ್ಲಿ ಇದಕ್ಕೆ ಸರಿಯಾದ ಒಂದು ಪರಿಹಾರ ನಮಗೆ ಸಿಗಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ. ಒಂದು ವೇಳೆ ಈ ಮನವಿಗೆ ಸ್ಪಂದಿಸಿಲ್ಲ ಅಂತ ಅನ್ನೋದಾದರೆ ಖಂಡಿತವಾಗಿ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರುವಂಥದ್ದಲ್ಲ. ನಾವು ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನತೆ ಈ ಒಂದು ಹೋರಾಟಕ್ಕೆ ಬರ್ತಾರೆ ಅನ್ನೋದು ಈ ಒಂದು ವಿಡಿಯೋದ ಮೂಲಕ ನಾನು ಸಂದೇಶ ನೀಡ್ತಾ ಇದ್ದೇನೆ. ಧನ್ಯವಾದಗಳು.